ರೆಡಿ ಆಗಿವಂತೆ ಬಾ. ಟೈಮ್ ಆತತೆ, ಅಲ್ಲಿ ಚಿಕ್ಕಮ್ಮ ಮನೆಗೆ ಹೋಗ್ಬೇಕು. ಟೈಮ್ ಆತತೆ ಬಾ. ಏಟ್ ಆಟ ಆಡಿಸ್ತೀಯ ನೀನು? ಶಾಂತ ಇಲ್ಲೇ ಅವಳೆ. ಹೇಳ್ಬೇಕು ನೆನ್ನೆ ಯಾವ ದೊಡ್ಡಪ್ಪ ಮನೆಗೆ ಹೋಗ್ಬಂದ್ಮೇಕೆ ಏನು ಒಳ್ಳೆ ಇಲ್ಲ ಸಿಕ್ಲಿಲ್ಲ. ಹೇಳ್ಬೇಕು ಆಮೇಲೆ ಅವಳಿಗೆ ಹೊಸಿಯ ಮಾತು ಆಡ್ಬೇಕಾರೆ ಮಾಡ್ಬೇಕಾರೆ ಹುಷಾರಾಗಿರು ಅಂತ ಹೇಳ್ಬೇಕು. ಯಾಕೆ ಬೇಕವ, ಮೊದಲೇ ಅವಳು ತಂಗಿಗಳು ಮಕ್ಕ ಕಂಡ್ರಾಗಕ್ಕಿಲ್ಲ. ಇವಳು ಹೋಗಿ ಅಡ್ಡಡ್ನಂಗೆ ಏನಾರ ಮಾತಾಡೋಣ ಯಾಕೆ ಸುಮ್ಮನೆ ಮನೆ ಗಲಾಟೆ ಹತ್ತಿಸ್ಕೊಳ್ಳೋದು ಮಾಡೋದು ಗಂಡು ಮನೇಲಿ ಯಾಕೆ ಬೇಕವ. ನಮ್ಮಿಂದ ಇಲ್ಲದೆ ಇರೋದೆಲ್ಲವ ಸಮಸ್ಯೆ ಶುರು ಆಗಬಾರ್ದು. ಹೊಸಿ ಹೇಳ್ಕೊಂಡು ಕರ್ಕೋಬೇಕು ಇವಳಿಗೆ. ಅಲ್ಲಡಲ್ಲಿ ಕರಿತಾ ಇದೀನಿ, ಹೆಂಗ್ ಓಡಾಯ್ತಾಯ್ತಾ? ಬಾ ಪಾಪ ಇಲ್ಲಿ ಸ್ನಾನ ಮಾಡಿ ಮಲಗಿಸ್ತೀನಿ. ಅಜ್ಜಿ ಬರೋ ಹೊತ್ತಿಗೆ ಹೊಸಿ ನಿದ್ದೆನಾರ ಮಾಡ್ಕೊಂಡ್ರೆ ನೀನು ಆಮೇಕೆ ನಾನು ರೆಡಿ ಆದ್ಮೇಕೆ ನಿನ್ನೂ ರೆಡಿ ಮಾಡ್ತೀನಿ. ಬರವ ಇಲ್ಲಿ ಸ್ನಾನ ಮಾಡಿಸ್ತೀನಿ. ಅಪ್ಪ ನೋಡು, ಅಮ್ಮ ಕತ್ತಿತ್ತಲ್ಲ ನನ್ನ. ಕದಿತಾಳೆ ಅಲ್ಲ ಕಣವ, ಅದು ಕರೀತಾಳೆ. ಅಯ್ಯೋ ನನ್ನ ಮಗ ಏಳು ಸಂದಾಕ್ ಮಾತಾಡ್ತತಪ್ಪ, ತೊದಲಾಗಿ ಜೋಳಕ್ಕೆ ತಂದ. ಅಯ್ಯೋ ನಾನು ತಂದ ಅಂತಿದ್ದೀನಿ ಚಂದ. ಹೋಗವ, ಹಂಗೆಲ್ಲ ಗೋಳಿಕಬಾರ್ದು. ಸ್ನಾನ ಮಾಡ್ಕೊಳ್ತೀನಿ ನೋಡಿ ಬಾ. ಆಯ್ತು. ನೋಡು, ನಾನ್ ಕರಿಯಕ್ ಹೋದ್ರೆ ಆ ಕಡೆಗೆ ಓಡ್ ತಕೋತಿದ್ಲು. ಆ ಪೈನ್ ತಕೋಗಿ ಹೆಂಗ್ ಬತ್ತಾವಳಿಗ ಅವ್ ಆಯ್ತು ಅನ್ಕಂಡು. ಬೋಲೆ ಅವಳೆ ಕರ್ರಿ ಇವಳು. ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗದಲ್ವೇನೆ? ಆ ಹುಡುಗಿಗೂ ಸ್ನಾನ ಮಾಡಿಸ್ತಾ ಇದ್ದೆ. ಅತ್ತಾಗಿ ನೀರಲ್ಲಿ ಗುರಿ ಹಾಕಕ್ ಸರಿ ಹೋಗೋದು. ಪುಟ್ಟಿ ಬೇರೆ ಇಲ್ಲ ನನಗಂತೂ. ಕೈ ಕಾಲೇ ಆಡ್ತಾ ಇಲ್ಲ ಕಣಿ. ಪುಟ್ಟಿ ಇಲ್ಲ ಅಂದ್ರೆ ಆಗಕ್ಲ. ನನಗೆ ಪುಟ್ಟಿ ಇರ್ಬೇಕನವ. ಅವಳು ಇಲ್ಲ ಅಂದ್ರೆ ಮಲ್ಲಿ ಇರಕ್ಕೂ ಆಗಕ್ಕಿಲ್ಲ ನನಗೆ. ಕೈ ಕಾಲೇ ಆಡೋಲ್ದು. ಆದ್ರೂ ಬೆಳಗಿಂದವ ಮಾಡ್ತಾ ಇದ್ದೀನಪ್ಪ. ಅದಕ್ಕೆ ಒಬ್ಬೊಬ್ರಾಗೆಲ್ಲ ಸ್ನಾನ ಮಾಡ್ಕೊಬಿಟ್ರೆ ಅತ್ತಾಗಿ ಉರಿ ಹಾಕ್ಬಿಟ್ರೆ ಸರಿ ಹೋಯ್ತದೆ. ನಿಮ್ಮ ಆದೇಶ ಅವನ ಮಹೇಶ ಎಲ್ಲರದು ಆಗದೆ. ನಿಮ್ಮ ಒಬ್ರದಯ್ಯ, ನಿಮ್ದು, ನಂದು, ಪಾಪಂದು. ಇನ್ನು ಅವನು ಮಾಡ್ಕೊಂಡೆ ಹೋಗವಳೆ ಸ್ನಾನವ. ಅದಕ್ಕೆ ಬಿರ್ಬಿರ್ನ ಹೋಗಿ ಮಾಡ್ಕೋಗಿ. ಹ್ಞೂ ಇರ್ಲಂತೆ. ನಂದೇನೊಂದು ಗಲಿಗೆ ಮಾಡ್ಕೊಂಡ್ಬಂದ್ಬಿಡ್ತೀನಿ. ನಿನ್ನ ಮಗಿಗೆ ಸ್ನಾನ ಮಾಡಿಸಿ ಮಗ ಮನಗ್ಸೋ ಹೊತ್ತಿಗೆ ನಾನು ಮಾಡ್ಕೊಂಡೆ ಬಂದ್ಬಿಡ್ತೀನಿ. ಬಿರಿನೇ ನಂದೇನು ಜಾಸ್ತಿ ಟೇಮಾಗಕ್ಕಿಲ್ಲಕಂತ ಬಿಡು. ಇನ್ನೊಂದು ಮಾತು ಹೇಳೋಣ ಅಂತ ಬಂದೇಶ ಅಂತ ನೋಡು, ಮರ್ತೋಗೋಕೆ ಮುಂಚೆ ಹೇಳ್ಬಿಡ್ತೀನಿ. ನೀನು ನೆನ್ನೆ ನಿಮ್ಮ ದೊಡ್ಡಪ್ಪ ಮನೆಗೆ ಹೋಗಿದ್ದೋ. ನಿಮ್ಮ ದೊಡ್ಡಪ್ಪದ ಹಿಂಗಂತೂ ಬರೀ ಮನೆಯವರೇ ಹೋಗಿ ಕರಿಯೋಣ ಮಾಡೋರು ಯಾರು ಇಲ್ಲ ಅಲ್ಲಿ. ಎಲ್ಲವ ಇವಳಿಗೆ ಒಟ್ಟರ್ಕೊಂಡು ಸಾಯ್ತಾರೆ ಅಕ್ಕಪಕ್ಕರು, ಯಾರು ಮಾಡೋಕ್ಕಲ್ಲ. ಅದಕ್ಕೆ ನಾನು ಹಿಂದಿನ ದಿನ ಹೋಗಿ ಹೊಸಿ ಇದು ಮಾಡ್ತೀನಿ. ಅವ್ರ ಹೆಂಡ್ತಿ ಅವಳು ಮಾಡಿರ್ತಾಳೆ. ಇನ್ನು ಪುಟ್ಟಿ ಎಲ್ಲ ಅವರೆಲ್ಲ ಹೆಂಗೋ ಆಯ್ತದೆ. ಮನೆಯವರು ಬನ್ನಿ ಸಾಕು ಅಂತ ಹೇಳಿತ್ತು. ಅದಕ್ಕೆ ಯಾರಿಗೂ ಹೇಳೋದು ಬೇಡ ಅಂತ ಮಾವನುವೇ ನಾವು ಅನ್ಕೊಂಡಿದ್ವಪ್ಪ. ತಿರ್ಗಾ ಅತ್ತೆ ಯಾರನ್ನ ಕರಿಯಕ್ಕೆ ಹೋಗೋರು ಅಂತೀಯ? ಇಲ್ಲ ಕಣಿ, ನಾವೇಯ ಅದು ಹೂವ ಅದೇ ಮಾದೇವಕ್ಕ. ಅವಳೊಬ್ಳನ್ನ ಗೊತ್ತಲ್ಲ, ಅವಳು ಚೆನ್ನಾಗಿ ಪರಿಚಯ ತೀರಾ ಹತ್ತಿರದೊಳಲ್ವಾ ಅವಳು. ಮತ್ತೆ ಇನ್ನ ನಮ್ಮನ್ಗೆ ಹೇಳ್ಬೋದೇನಪ್ಪ ಒಂದಿಬ್ರಿಗೆ. ಅವರೆಲ್ಲ ಅಂತಂದಿರ ಅಲ್ವಾ. ಅದಕ್ಕೆ ಹೇಳೋದೊಂದು ಮಾತು ಹೇಳಿರ್ತೀನಿ, ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹೇಳೋದೊಂದು ಮಾತು ಹೇಳಿರ್ತೀನಿ. ಏನು ನಾವು 5 ಜನ ಜೊತೆಗೆ ಅವರೊಂದಿಬ್ರೇನು ಹೆಚ್ಚಿಗೆ ಆಗಕ್ಕಲ್ಲ. ಇದ್ರಲ್ಲಿ ಮಾಡ್ಕೊಂಡ್ರೆ ಆಯ್ತು, ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅವರೊಂದಿಬ್ರು ಕರೆದು ಬರಕ್ಕೆ ಹೋಗೋಳು ಆಟೆ. ಇನ್ಯಾರಿಗೇನು ಹೇಳಕ್ ಹೋಗಿಲ್ಲ. ಹೌದಾ, ಹಂಗಾರೆ ಸರಿ ಬಿಡು. ಆಮೇಲೆ ಇನ್ನೊಂದು ಮಾತು, ನಾನು ಅದನ್ನೇ ಹೇಳಕ್ಕೆ ಬಂದಿದ್ದು ಮುಂದಾಗಿ. ಇನ್ನು ಏನೋ ಹೇಳಕ್ಕೆ ಬಂದು ಏನೋ ಕೇಳಿದೆ. ನೀನು ಅಲ್ಲಿ ನಿಂಗಮ್ಮ ಮನೆಗೆ ಹೋಯ್ತೀಯ ನೋಡು. ಮನೆಗೆ ಹೋದಾಗ ಮನೆ ನೋಡಾಗಲಿ ಏನಾರ ಆಗಲಿ ಬಾಯ ತೆಗ್ದು ಪಟಕ್ ಪಿಟಕ್ ಅನ್ನೋ ಕೊಡ್ತು. ಏನೋ ನಿಂಗಮ್ಮ ಚೆನ್ನಾಗಿದ್ಯಾ, ಇಲ್ಲಿ ಚೆನ್ನಾಗಿದ್ಯಾ ಅಂತಲೂ ಕೇಳೋಕೋಬೇಡ. ನೀನು ತಂಗಿ ಬೇಕಾದ್ರೆ ಬೇಕು ಅಂತಲೇ ಕೇಳ್ತಾ ಇದೀಯಾ ಅಂತೇಳಿ. ಏನವ ನಿಂಗವ ಹೋಗವ ಬಾರವ ಈಟ್ರಾಗೆ ಇರಬೇಕು ಹೊರ್ತು ಏನೋ ಅನ್ನಕೋಬೇಡ. ಮೊದಲೇ ಅವಳು ನಿನ್ನ ತಲೆ ಕಂಡ್ರೆ ಆಗೋಕ್ಕಿಲ್ಲ. ಅದ್ರಾಗೂ ಏನೋ ನನಗೆ ಇವನು ಮಹಾದೇಶ ಹಂಗಂದ ನೆನ್ನೆಯ ಮುಂಜಾಗೆ ನಾನು ಹೋಗಿ ನೋಡಿದ್ದೀನಿ. ನನಗೂ ಗೊತ್ತಿಲ್ಲ. ಮನೆ ಮಾತ್ರ ಹಳೆದೇ ಯಾಕಂದ್ ಬಾವ ಏನು ಸಂದಾಕಿಲ್ಲ. ಮನೆ ಒಳಗೂ ಏನು ಸಂದಾಕಿಲ್ಲ, ಆಚೆ ಕಡೆಯಿಂದನೂ ಏನು ಸಂದಾಕಿಲ್ಲ. ಮುಂದಕ್ಕೆ ಕಟ್ಕೋಬೇಕು ಆಟೆ ಅವರು. ಈಗ ಕೊಟ್ರ ಮನೆ ಹಳೆ ಮನೆ ಇತ್ತು, ಅದನ್ನ ಕೊಟ್ಟವ್ರೆ ಅವರು. ಇದ್ಲಲ್ಲದ ಹೊಸದವ್ರನ್ನ ತಗೊಂಡವನೇ ಅಂತ ಅದು ಗೊತ್ತಿತ್ತು ಬಿಡು. ಮುಂದಾಗಿ ಹೊಸದವ್ರನ್ನ ತಗೊಂಡವನೇ ಅಂತ. ಮನೆ ಹಳೆದಾಗೈತೆ ಅಂದ್ರೆ ದೊಡ್ಡದು ಅಂತ ಮಾಡಿದ್ದೆ ನಾನು. ಇವರು ಅದ ಪಾಲ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಅದ ಇನ್ನೊಬ್ಬ ತಮ್ಮದಿನಿಗೆ ಇದನ್ನೆಲ್ಲ ಅವನಿಗೆ ಕೊಡ್ಬೇಕಾಗಿತ್ತಂತೆ. ಉಂಟಿಸ್ಬಿಟ್ಟು ಕೊಡ್ಕೆ ಮಾಡಿ ಅವನಿಗೆ ಕೊಟ್ಟವ್ರೆ. ಹಂಗಾಗಿ ಮನೆ ಚಿಕ್ಕದಂತೆ, ಹಳೇದಂತೆ. ಅವಳು ಹೆಂಗೆ ಇದಾಗಿತ್ತಲ್ಲ ಏನೋ ಗೊತ್ತಿಲ್ಲ. ನೀನು ಏನು ಜಾಸ್ತಿ ಮಾತಾಡಕ್ಕೆ ಹೋಗಬೇಡ, ಸುಮ್ಕಿದ್ ಬಿಡು ಅಟ್ಟಿಗೆ. ಕೊಟ್ಟಿಗೆ ಯಾವಂತಂದಿರಿ ಕೊಟ್ಟವ್ರಿ? ಅಲ್ಲೇ ಐತಂತೆ ಮನೆ ಐತಲ್ಲ, ಹಾಲು ಅಡುಗೆ ಮನೆ ಮುಂದಕ್ಕೆ ಕೊಟ್ಟಿಗೆ ಅಂತ ಹೇಳ್ತಾ ಇದ್ರು. ನೀವು ಕೊಟ್ಟಿಗೆ ಯಾರಿಗೂ ಕೊಟ್ಟವ್ರಿ ಅಂತೀರಾ? ಅಯ್ಯೋ ಯಾರಿಗೂ ಅಂದ್ರೆ ಯಾರಿಗೂ ಅಲ್ಲ. ಅವ್ರ ಅಣ್ಣಯ್ಯ ಅತ್ತ ಕಡೆಯ ಹೊಸ್ದಾಗಿ ಮನೆ ಕಟ್ಕೊಂಡವನಲ್ಲ. ಇನ್ನು ಹಳೆ ಮನೆದು ಇಟಾಗ್ಲ ಕೊಟ್ಟಿಗೆ ಇದ್ದಂಗೆ ಇತ್ತು ನೋಡು ಪಕ್ಕದಲ್ಲಿ. ಅವನೇ ಕೊಟ್ಟಿಗೆಗೆ ಅಂತ ಬಿಡ್ಸ್ಕೊಂಡವನಂತೆ. ಅದು ನನಗೆ ಯಾರು ಹೇಳಿದ್ರು ಹಂಗಂತವ. ಇವ್ರದೇ ಕೊಟ್ಟಿಗೆ, ಇನ್ಯಾರ್ದು ಅಲ್ಲ. ಅದೇ ಯಾರು ಅಣ್ಣ ತಮ್ಮದಿರು ಕೊಟ್ಟವ್ರು ಅದು ಇದು ಅಂತ ಹೇಳ್ಕೊತಾರೆ. ಇವ್ರ ಅಣ್ಣಂಗೆ ಅಂತ ಕೊಟ್ಟಿರೋದು. ಇನ್ನು ಅವನು ಏನು ಮಾತಾಡಕ್ಕೆ ಹೋಗಿಲ್ಲ. ಚಂದ್ರ ಬಿಟ್ಟು ಕೊಟ್ಬಿಟ್ಟು ಅವನು ಇನ್ನು ಅದು ತಾನೇ ಏನು ಮಾಡಕ್ಕೆ ಅವ್ರಿಗೆ. ಕೊಟ್ಟಿಗೆ ಬಗ್ಗೆ ಬಂದೋಗೈತೆ. ಇನ್ನೇನು ಒಡ್ದು ಕಟ್ಕೊಳಕಾಯ್ತದ, ಮಾಡೋಕ್ಕಾಯ್ತದ. ಕಟ್ಕೊಳ್ಳೋದಾದ್ರೆ ಮುಂದಕ್ಕೆ ಜಮೀನಾಗ ಕಟ್ಕೊತಾರೆ ಮನೆಯ. ಇನ್ನು ಅಲ್ಲೆಲ್ಲಿ ಇದು ಮಾಡ್ಕೊಳಕ್ಕೆ ಹೋಗ್ತಾರೆ. ಅದಕ್ಕೆ ಹಂಗೆ ಏನು ಅನ್ನಕ್ಕೆ ಹೋಗಬೇಡ. ಯಾಕೆ ಬೇಕು ಸುಮ್ಕು ಹೋದ್ವಾ ಉಂಡ್ವಾ ಬಂದ್ವಾ ಕರ್ಕೊಂಡು ಆಟ್ರಿಯ. ಕಂತಾಕಿ ಅಯ್ಯೋ ನಾನೇನು ಮಾತಾಡಕ್ಕೆ ಹೋಗೋಣ. ನಾನು ಕರೆದ್ರೆ ಶಿವ ಅಂತೀನಿ, ಇಲ್ಲಾಂದ್ರೆ ಅದು ಇಲ್ಲ. ನಾನು ನೋಡಿದ್ದೀನಿ ನಮ್ಮ ನಿಂಗಮ್ಮನ.
ಅಂದ್ರೆ ಹೋಗ್ದಂಗೆ ಇರಕ್ಕೂ ಆಗಕ್ಕಿಲ್ವಲ್ಲ. ಹೋಗೋದು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋದು. ಹೊಲ ಮನೆ ತೋಟ ನೋಡಿ ನಮ್ಗೇನಾಗಬೇಕಾಗದೆ. ಕರೆದ್ರೆ ಹೋಯ್ತೀನಿ, ಕರೆದು ಹೋದ್ರೆ ಅಲ್ಲೇ ಮನೇಲಿ ಕೂತಿರ್ತೀನಿ ಅಂತ ಹಾಕಿ. ಬಾವ ಇನ್ನೂ ಸಾನಾಗಿಲ್ವೇ ನಿಮ್ಮದು? ಬಿರ್ಬಿರ್ನ ಹೋಗಿ ಬಾವ, ಟೇಮ್ ಆಗಕ್ಕಿಲ್ವೇ? ಇಲ್ಲಿಂದವ ಅಲ್ಲೋಗಿ ಮತ್ತಲ್ಲಿ ಹೊಲ ಮನೆ ಎಲ್ಲ ನೋಡ್ಕೊ ಬರ್ಬೇಕು ಅಂತೀರಾ. ನಾವು ಬೇರೆ ಯಾವುದಕ್ಕೂ ಹೋಗಿಲ್ಲ ಏನಿಲ್ಲ. ಇನ್ನು ಟೇಮ್ ಆದರೆ ಆಗಕ್ಕಿಲ್ಲಕ್ಕಂತ ಹೋಗಿ ಬಾವ ಅತ್ತಾಗ ಬಿರ್ಬಿರ್ನ ರೆಡಿಯಾಗಿ. ಹೋಯ್ತೀನಿ ಕಣಕಪ್ಪ. ಅಯ್ಯೋ ಮದೇಸ ನಾನೊಂದು ಮಾತು ಹೇಳ್ತೀನಿ ಕೇಳು. ಮದುವೆನೇ ಮಾಡ್ಕೊಟ್ಟು ಆಗದಂತೆ. ಮತ್ತಿನ್ನ ಹೊಲ ಮನೆ ನೋಡೋದು ಮಾಡೋದು ಆದ್ರೆ ಹೋಗೋಣ. ಆಗದೆ ಹೋದ್ರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗ ನಾವು ಹೊಲ ಮನೆ ಅಂತ ಮಾಡಕ್ಕೆ ಹೋದ್ರೆ ಯಾಕೆ ಬೇಕು ನಿಂಗಮ್ಮಂಗೆ ಹೆಂಗಂದ್ರೆ ಸತ್ತೋ ಏನೋ ಅದು ಹೇಳಕ್ ಹಾಕಿಲ್ಲ. ಅಲ್ಲಿ ವಾತಾವರಣ ನೋಡೋಣ, ಖುಷಿಯಾಗಿತ್ತು ಹೋಗೋಣ ಅಂತ ಅನ್ಸಿದ್ರೆ ಹೋಗೋಣ. ಇಲ್ಲ ಅಂದ್ರೆ ಉಣ್ಕೊಂಡು ಮನೆಗೆ ಬಂದ್ವಾ ಅಂತ ಬರೋಣ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಕಣಪ್ಪ. ಯಾಕೆ ಬೇಕು? ಈಗ ಮನೆ ದೊಡ್ಡದಾಗೈತೆ ಅಂತ ನಾನು ಅನ್ಕೊಂಡಿದ್ದೆ ಮೊದಲು. ಈಗ ಮನೆ ಚಿಕ್ಕದು ಅಂತ ಗೊತ್ತಾಗುತ್ತೆ. ಈಗ ಅವಳು ಹೆಂಗಾಡ್ತಿರ್ತಾಳೋ ಏನೋ. ಇನ್ನು ಅದ್ರಾಗ ನಾವು ತೋಟ ನೋಡಕ್ ಹೋಯ್ತೀವಿ, ಹೊಲ ನೋಡಕ್ ಹೋಯ್ತೀವಿ ಅಂದ್ರೆ ಯಾಕೆ ಬೇಕು? ಅದೇನೋ ಕದ್ರಿ ಕೇಳಿ ಅನ್ನಿಸ್ಕೊಂಡ್ರು ಅಂತಾರಲ್ಲ, ಹಂಗಾಯ್ತದೆ. ಬೇಡ ಅಕ್ಕಿಯ ಅಲ್ಲಿ ಹೋಗಿ ನೋಡಿ ವಾತಾವರಣ ಸಂದಾಕಿದ್ರು ಹೋಗೋಣ. ಇಲ್ಲ ಅಂದ್ರೆ ಉಣ್ಕೊಂಡು ಮನೆಗೆ ಬರೋಣ. ತಲೆ ಕೆಡ್ಸ್ಕೊಬೇಡ. ನಂದೇನೊಂದು ಗಳಿಗೆ ರೆಡಿ ಆಯ್ತೀನಿ. ಹ್ಞೂ ಬಾವ, ನೀವು ಹೇಳೋದು ಏನು ಸರಿನೇಯಾ ಬಾವ? ಹಂಗಂತವ ಇವ್ರನ್ನ ನಿಮ್ಮ ಮನೆ ಕಡೆಯವ್ರನ್ನ ಯಾರನ್ನೂ ಕರ್ದೇ ಇಲ್ವಲ್ಲ ಬಾವ ಕರಿಯಕ್ಕೆ ಹೋಗೋಕ್ಕೆ? ಏನು ಅನ್ಕೊಂತಾರೋ ಏನೋಪ್ಪ. ಕಮ್ಮಿ ಹಂಗಂತವ ನಿಮ್ಮ ಅಪ್ಪ ನಿಮ್ಮ ಅವ್ನ ಕರಿಬಾರ್ದಾಗಿತ್ತ? ಅಯ್ಯೋ ಹೇಳೇ ಇಲ್ವಲ್ಲ. ನಾವು ಅವತ್ತು ಹೇಳಿದ್ದು ಬನ್ನಿ ಅಂತವ. ಅವ್ರು ಏನು ಬರ್ತಾರೋ ಏನೋ ಗೊತ್ತಿಲ್ವಲ್ಲ. ಕರಿಬೇಕಾಗಿತ್ತು ಕಣಿ. ಎಂತ ಕೆಲಸ ಆಯ್ತು? ಕರಿಯಕ್ಕೆ ಅಂದ್ರೇನು? ಯಾತ್ರೆಗೆ ಹೋಗಿ ಕರಿತೀಯ? ಇರೋದೇ ಒಂದಿನ ಟೈಮು. ಅವ್ರ ಮದುವೆದಿಂದಲೇ ಕರೀಲಿಲ್ವೇ? ಆವತ್ತೇ ಬರಕಿಲ್ಲ ಅಂತ ಅಂದ್ರು. ಇನ್ ಮತ್ತೆ ಎಲ್ಲಿ ಬರೋಣ? ಆಗಕ್ಕಿಲ್ಲ, ನಮಗೂ ಕೆಲಸ ಕಾರ್ಯ ಬಿಟ್ಟು ಬರೋಕೆ. ನೀವು ಹೋಗಿ ಕರ್ಕೊಬರೋಗಿ ಅಂದ್ರು. ನಾಗರಾಜು ನೀನು ಇವನು ಬಾರ್ಲಾ ಅಂದೆ, ಸಣ್ಣ ಅವನು ಇಲ್ಲ ನಮಗೂ ಆಗಕ್ಕಿಲ್ಲ ಕಣ, ಹೋಗಿ ಕರೆದು ಬರೋಗು. ಏನು ಮಾಡೋಕ್ಕೆ ಬಂದಿದೀವಲ್ಲ ಮದುವೆಗೆ ಅಂತ ಅಂದ್ರು. ಇನ್ನ ಈ ತೀರ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಸುಮ್ಕಿರಿ, ಏನಾಗಕ್ಕಿಲ್ಲ. ನಾವೇ ಹೋಗಿ ಕರೆದು ಬಂದ್ರೆ ಆಯ್ತದೆ. ಹಂಗಾರೆ ಸರಿ ಬಿಡಿ ಬಾವ. ಮತ್ತು ಇನ್ನೇನು ಅವತ್ತೇ ಹೇಳೋದೆ ಅಂದಮೇಲೆ ಇನ್ನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಪಾಪ ಅವರು ಅಲ್ಲಿಂದ ಇನ್ನೇನು ಹೊಲ ಮನೆ ಕೆಲಸ ಎಲ್ಲನೂ ಬಿಟ್ಟು ಬರೋಕ್ಕಾಗಿಲ್ಲ. ಸಂದುವೆ ನಾವೇ ಹೋಗಿ ಬಂದ್ರೆ ಆಯ್ತದ ಬಿಡಿ. ಹ್ಞೂ ನಡಿಯಾಕ. ಬಿರ್ಬಿರ್ನ ಮಗಿಗೂ ಸ್ನಾನ ಮಾಡಿಸಿ ನೀವು ಮಾಡ್ಕೋಗಿ ಬಿರ್ಬಿರ್ನ ರೆಡಿಯಾಗಿ ಹೋಗ್ರಿ ಅಕ್ಕ. ನಾನು ಅದು ಏನೇನು ಬೇಕು ಎಲ್ಲ ತೆಗ್ದಿಟ್ಕೊಂಡು ನೋಡೋಣ. ಅಪ್ಪನ ಕರೆದು ಬರ್ತೀನಿ. ಅಪ್ಪು ಹೊಲ್ತಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದು ಬಂದೇ ಇಲ್ಲ. ಸರಿ ಆಯ್ತು, ಹೋಗಿ ಕರೆದು ಬರೋಗಪ್ಪ. ನಂದೇನಾಯ್ತು? ಮದೇವಿ ಮದೇವಿ, ಏನು ಮಾಡ್ತಿದ್ದೀವಿ ಒಳಗೆ? ಯಾರು ಕಾಣಲ್ರಲ್ಲ? ಯಾರ ಇದ್ದೀರಾ? ಯಾರಿದಿರಲ್ಲ? ಆಗಳ ಒಬ್ರು ಮಾತಾಡಲ್ರು. ಎಲ್ಲಿ ಎತ್ತಾಗ ಹೋಗಿದ್ದಿರ್ತಾಯಿರಾ? ಯಾರು ಇಲ್ವಾ? ಓ ಯಾರು? ತೋಪಟ್ನ ಬಂದೆ ತಡಿಯಕ್ಕ. ಪದ ತೊಳಿತಾ ಇದ್ದೆ. ಬಂದೆ ಬಿಟ್ಟೆ. ಓ ಇವಳು ಸಾಳಾಗ ಈ ಪದ ತೊಳ್ಕೊಂಡು ಕೂತವಳೆ. ಎಲ್ಲಾರ ಹೋಗುವಾಗ ಒಂಡು ಅಂದರೆ ನಮ್ಮೂರು ಹೆಂಗಸರು ಅದಕ್ಕೆ ಮತ್ತೆ ಯಾರನ್ನೂ ಕರಿಬೇಡಿ ಅನ್ನೋದು. ಅಶ್ವಗತ್ತಾಗೆ ದೇವರೇ ತೊಳೆಯೋದಕ್ಕೆ ಸಾಕಾಗೋತದ ಕಣಪ್ಪ. ಮನೆಗೆ ಬಂಗ ಯಾವ ಮುಳ್ಳ ಮಗಳು ಮಾಡ್ತಾಳೋ. ತೋಪಕ್ಕ ಕೂತ್ಕ. ಇದೇನು ಇಷ್ಟೊತ್ತಾಗ ಬಂದಿದೆಯಲ್ಲ? ಯಾಕೆ ನೀನು ಯಾವ ಗ್ಯಾನ್ದಲ್ ತೆಗಿ ಏನು ಗ್ಯಾನ್ ಇಲ್ವೇನೆ? ನೆನೆ ದಿನ ಒಳಗಿದ್ದೀನಿ. ಒತ್ತಾರೆ ಒಂಡು ಜಲ್ದಿಯ ನಿಂಗಮ್ಮ ಕರಿಯಕ್ಕೆ ಹೋಗ್ಬೇಕು, ಬಂದು ಕರೆದೊಯ್ತೀನಿ ಅಂತವ. ನೀನು ನೋಡಿದ್ರೆ ಇದು ಯಾಕೆ ಬಂದಿದೀಯ ಅಂತ ಕೇಳ್ತಾ ಇದೆಯಲ್ಲ. ಏನು ಭಂಗ ಮುಗಿಸಿದ್ಯೋ ಇಲ್ವೋ? ಎಲ್ಲನೂ ಮುಗಿಸಿದೀನಿ ಕಣಮ್ಮ. ಅಯ್ಯೋ ಎಲ್ಲಾನು ಒಂದು ಕಡೆ ಒತ್ತಾರ ಮಾಡಿ ಪಾತ್ರೆ ಪಳಗ ನಾನು ತೊಳೆದು ಜೋಡ್ಸೋತೀನಿ. ನನಗೆ ಅಯ್ಯೋ ಹೋಗತ್ತೆ ಸಾಕಾಗೋಯ್ತು. ಒತ್ತಾರನೇ ಬಿರ್ನೆ ಎದ್ದು ಎಲ್ಲನೂ ಮುಗಿಸ್ಕೊಂಡಿವ್ನಿ. ನೀನು ಹೇಳಿದ್ ನಂಗೆ ನೆಪ್ಪದೆ. ನಾನು ಹೇಳಿದ್ದು ತಿರ್ಗಾ ಯಾಕೆ ಬರೋಕ್ಕೆ ಹೋಗಿದ್ದೆ? ನಾನು ನೆನ್ನೆನೇ ಹೇಳಿದ್ನಲ್ಲಿ ಬತ್ತೀನಿ ಬಿಡು ಅಂತವ. ಮತ್ತೆ ಯಾಕೆ ಬರೋಕ್ಕೆ ಹೋಗಿದ್ದೆ ಬರೀನಲ್ಲ ಅಂತ ಹೇಳಿದ್ದು. ಇದು ಯಾಕೆ ಬಂದೆ ಅಂತವ. ಇನ್ನು ತಡ ಮಾಡಿದರೆ ಅಲ್ಲೂ ತಡ ಆಯ್ತದೆ. ಅದಕ್ಕೆ ಬಿರ್ಬಿರ್ನು ಒಂಡು ಅಂತ ಹೇಳೋಣ, ಕರೆದೋಗೋಣ ಅಂತ ಬಂದೆ. ನಮ್ಮಲ್ಲೂ ಇನ್ನೇನೆಲ್ಲ ಶಾಂತೊಬ್ಳು ರೆಡಿ ಆದ್ರೆ ಆಯಿತು. ಒಂಡದೆ ಅವ್ರು ನಮ್ಮನೇಲಿ ಬತ್ತಿದಂಗೆ ಗಾಡಿ ಕಟ್ತೀವಿ. ಅದಕ್ಕೆ ಒಂಡನ ಇಲ್ಲಿ ನಿಂಗೆ ಗಂಡ ಅವ್ರನ್ನೂ ಕರಿ. ಗಾಡಿ ಹೊಡಿಯೋಕ್ಕಾಯ್ತದೆ ಕಣೆ. ಗಾಡಿ ನಿಮ್ಮದು ತೆಗಿಬೇಕಾಗಿತ್ತು. ಆಯ್ತೀವಿ, ಒಂದು 3-4 ಜನ ಆಯ್ತೀವಿ. ಹ್ಞೂ ಅವರುವೇ ಹುಲ್ಲ ಕುಯ್ಕೆ ಬರೋಕ್ಕೆ ಹೋಗವ್ರೆ. ಈಗ ದಾರಿಲಿ ದನಗಳು ಹುಲ್ ಬೇಕಲ್ಲ. ಇನ್ನು ಗಾಡಿ ಕಟ್ಟಿದ್ರೆ ಅಲ್ಲಿ ದಾರಿಲೆಲ್ಲಿ ಇದು ಮಾಡ್ಕೊಳಕ್ಕೆ ಹೋಯ್ತೀಯ? ಹೊಸಿ ಹುಲ್ಲು ಇಟ್ಕೋಬೇಕಲ್ಲ. ಹುಲ್ ಕುಯ್ಕೆ ಬರೋಕ್ಕೆ ಹೋಗವ್ರೆ. ಗಾಡಿ ತೆಗಿತಾರ್ಕಂತ ಹಾಕು. ಹೋಗೋಣಂತೆ. ನಾನು ಇನ್ನೇನು ರೆಡಿಯಾಗಿದ್ದೀನಿ. ರೆಡಿಯಾಗೆಯಾ ಈಗ ತಿಂದವು ಪಾತ್ರೆ ಎಲ್ಲ ಇದ್ವಲ್ಲ, ಒಂದೆರಡು ತೊಳೆದಿದ್ದು ಮಾಡೋಣ ಅಂತ ಮಾಡ್ತಾಯಿದ್ದೆ. ಮತ್ತಕ್ಕೆ ಬತ್ತಿಕಂದು ನಡಿ. ಇನ್ನೇನು ಇನ್ನೊಂದು 10 ನಿಮಿಷ ಅಂದರೆ ಬಂದ್ಬಿಡ್ತೀನಿ ನನ್ನ ಮನೆತಕ್ಕೆ. ನಮ್ದೇನು ಟೇಮ್ ಆಗೋಕ್ಕಿಲ್ಲ. ಏನೇನಾರು ಬೇಕೇನೆ ಅಕ್ಕ? ತುಪ್ಪಕ್ಕ ಇದು ತಗೋಬೇಕಾ? ಹೆಂಗೆ ಅಂದ್ರೆ ಬೇಕಾ? ನಾನು ಇಲ್ಲ ನಮ್ಮ ಇತ್ಲಾಗೆ ಹೂವಿದ್ದ ಕಣೆ ಅಕ್ಕ. ನೆನ್ನೆನೆ ನೀನು ಹೇಳೋದಲ್ಲ, ಕಟ್ಟಿ ಮಾಡಿಕೊಂಡಿವ್ನಿ. ಒಂದು 2 ಮಳದಷ್ಟು ಮಲ್ಲಿಗೆ ಹೂವು. ಕನಕಾಂಬರ ಹೊಸಿ ಆಗಿಲ್ಲ. ಅಯ್ಯೋ ಎಲ್ಲನೂ ಕಟ್ಟೋಕ್ಕಾಗಲ್ಲವ. ಹೊಸಿ ಕಟ್ಟಿ ಇಟ್ಕೊಂಡಿವ್ನಿ. ಇನ್ನೇನಾರ ಬೇಕಾ ಹೇಳು? ಇನ್ನೇನು ತಗೋಯ್ತೆ ಬಾ. ಕರಿಯಕ್ಕೆ ಹೋಗೋಕೆ ಏನು ತಗೊಂಡೋಯ್ತಾರೆ? ಎಂಥದ್ದು ಇರೋಕನ್ನ ಹಣ್ಣು ಪಣ್ಣು ಏನಾರು ಮಾಡ್ಕೊಯ್ತಾರೆ. ನಾನು ಮನೇಲಿ ಹೊಸಿ ಸ್ವೀಟ ಮಾಡ್ಕೊಂಡಿವ್ನಿ. ಇನ್ನು ಖಾರದ ಅಂತ ಏನು ಮಾಡ್ಕೊಂಡಿಲ್ಲ. ಏನು ಕರಿಯಕ್ಕೆ ಹೋಗೋತಕ್ಕೆ ಏನು ಮಾಡ್ಕೊಂಡು ಹೋಗೋಕ್ಕಲ್ವಲ್ಲ. ಇರವೇ ಆಯ್ತು. ಹೂವು ತಗೋಬೇಕಾಗಿತ್ತು. ಅದು ಹೂವು ಬಾಳೆಹಣ್ಣು ಇವು ತಗೋಬೇಕು. ಬಾಳೆಹಣ್ಣಿನ ನಮ್ಮ ತೋಟದಾಗೆ ಅವಲ್ಲ, ಅದ್ರಾಗೆ ಒಂದು ಗೊನೆ ಐತಲ್ಲ, ಅದರಲ್ಲೇ ತಗೊಂಡು ಹೋಯ್ತೀವಿ. ಇನ್ನೇನು ಬೇಡಕ್ಕಂತ ಬಾರೆ ಅಕ್ಕ. ಬಿರ್ಬಿರ್ನ ರೆಡಿಯಾಗಿ ಬಾ ನೀನು. ಹಂಗಾರೆ ನಾನು ಬರ್ತೀನಿ. ಮದುವೆ ಅಕ್ಕ ಬಿರ್ನು ಬಾ. ನಂಗೆ ತಡ ಆಯ್ತತೆ. ಮತ್ತೆ ಇನ್ನು ಮನೇಲಿ ಏನು ಮಾಡ್ತಾವ್ರೋ ಏನೋ ನೋಡ್ತೀನಿ. ಸರಿ ಆಯ್ತು. ಒಂಡವ ನೀನು ಬರ್ತೀನಿ ನಾನು. ನಮಗೆ ಒಟ್ಟಿಗೆ ನನ್ನ ಹಣೆ ಬರ ಸರಿ ಇಲ್ಲ ಆಟಿಗೆ.
ಅದೇನೋ ಹೇಳ್ತಾರಲ್ಲ ಹಂಗೆ ಒಂದು ಎರಡು ಮೂರು ಮದುವೆ ಮಾಡ್ಕೊಳ್ಳೋ ನೀವು ಮನೆ ಕೆಲಸ ಬೀಳೋದು ಮಾತ್ರ ನನ್ನ ತಲೆ ಮೇಕೆ ನೋಡಿಲಿ ಪಾತ್ರೆಗಳು ಕುಲ್ವ ಇವು ಅಯ್ಯೋ ನನಗಂತೂ ತೊಳೆ ಯಾವತ್ತಿ ಸಾಕಾಗೋಯ್ತದೆ ಮೊದಲೇ ಹಳೆ ಪಾತ್ರೆಗಳು ತೊಳೆದ್ರು ಕರಗೆ ಇರ್ತವೆ ಹೋಗತ್ಲಾಗಿ ಯಾವಳು ತೊಳಿತಾಳೆ ಅನ್ನಂಗಾಗೈತಿ ಇನ್ನು ಈ ಲೌಡಿರ್ ಬರೋ ಹೊತ್ತಿಗೆ ತಿಂಡಿ ಬೇರೆ ಮಾಡಿಟ್ಟಿರ್ಬೇಕು ತಿಂಡಿ ಹಂಗೂ ಆಗದೆ ಸದ್ಯಕ್ಕೆ ಇವು ತೊಳ್ಕೊಂಡು ಒಳಗೆ ಹೋದ್ರೆ ಸಾಕಾಗೈತಂಗೆ ಇನ್ನೇನು ಬೋತಾರೆ ಈ ಗ್ಯಾಗ್ ಏನೋ ಹೊತ್ತಿಗೆ ಯಾವಳಿಗೆ ಬೇಕವ ಈ ಹಿರಿ ಸೊಸೆ ಅನ್ನೋ ಪಟ್ಟನು ಬೇಡ ಅದೇನೋ ಹೇಳ್ತಾರಲ್ಲ ಎಲ್ಲ ನಾನೇ ಅಳ್ಳಾಡಿಸ್ತಂತ ಕಿರೀಟ ಓದ್ಕ ಓಡಾಡೋದು ಬೇಡ ಇಂಥ ಕೆಲ್ಸಗಳು ಮಾಡೋದು ಬೇಡ ಅನ್ನಿಸ್ಬಿಡ್ತದೆ ನನ್ನದಪ್ಪ ತೊಳೆದು ಸಾಕಾಯ್ತು ಹಾಗೇನೋ ನನ್ನ ಮಕ್ಕಳು ಇಲ್ಲ ಆಡೋಕ್ಕೋದೋ ಬಂದೇ ಇಲ್ಲ ಇನ್ನು ನನ್ನ ಗಂಡ ಆಮೇಲೆ ಮಗನ ಕೇಳೋದೇ ಬೇಡ ಬರೀ ಅದೇನೋ ಹೇಳ್ತಾರಲ್ಲ ಹಂಗೆ ಕುಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಇರು ಅಂದರೆ ಇರ್ತಾನೆ ದೊಡ್ಡಸ್ಕೆ ಮಾಡ್ಕೊಂಡು ಇನ್ನೇನು ಕಿಸಿ ಎತ್ ಕಾಣಿ ನಾನು ದೊಡ್ಡಮ್ಮ ದೊಡ್ಡಮ್ಮ ಅಣ್ಣ ಅಕ್ಕ ಎಲ್ಲಾದ್ರು ದೊಡ್ಡಮ್ಮ ಅಯ್ಯೋ ಆಗಲೇ ಬಂದೇ ಬಿಟ್ರಾ ಅಯ್ಯೋ ಒಲ್ಲಿ ಬಿಡತ್ತ ನಂದು ತೊಳೆದಾಯ್ತು ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಎದ್ದು ಹಾಕಿ ಕಳಿಸಿದ್ರಾಯ್ತದೆ ಒಂದು ದೊಡ್ಡ ಕಾಪಿ ಇಟ್ಕೊಟ್ಟು ಏನು ತೆಗಿಯೋ ಯಾವಾಗ ಮಾಡ್ತಾಳೆ ಬಂಗವ ಬರವ ಅಣ್ಣವೇ ಅಕ್ಕನವೇ ಆಟ ಆಡ್ತಾ ಇರ್ಬೇಕಲ್ಲಿ ಬಾ ನೀನುವೇ ತಿಂಡಿ ತಿಂದು ಆಟ ಆಡಿ ಬಂತೆ ಬರವ ಪುಟ್ಟಿ ಬಾ ನಿಂಗಮ್ಮ ಬಾ ಒಳಗೆ ಏನು ಇದೇ ಗಂಟೆ ರೆಡಿಯಾಗಿ ಬಂದ ಪೂಜೆ ಗೀಜೆ ಎಲ್ಲ ಮಾಡಿ ಬಂದ ಏನು ಹ್ಞೂ ಕಣಕ್ಕ ಅವ್ರು ಇನ್ನೂ ಬಂದಿತ್ತಿಲ್ಲ ನಾನು ಮನೇಲಿ ಪೂಜೆ ಗೀಜೆ ಎಲ್ಲನೂ ಮಾಡಿ ಇತ್ತಾಗ ಬಂದೆ ಇನ್ನು ಒಲೆ ಹಚ್ಚಕ್ಕೆ ಏನು ಇತ್ತಿಲ್ವ ನೀನು ಬಾಯಲ್ಲಿ ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕ ಹೋಗಿರಂತೆ ಅಂದಿದ್ರಲ್ಲ ಅದಕ್ಕೆ ತೆಗಿ ನಾನು ಪುಟ್ಟಿ ಎಲ್ಲ ಇಲ್ಲಿಗೆ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ್ಲು ಅವಳು ಹ್ಞೂ ಬರವ ಬಿರ್ಬಿರ್ನೇ ತಿಂದು ಅಲ್ಲಿ ಇನ್ನೂ ಮಟನ್ ಸಾಂಬಾರೆಲ್ಲ ಮಾಡ್ತಾರಲ್ಲ ಅಲ್ಲಿ ಹೋಗಿ ಹೊಂದಿಸ್ಕೊಡ್ಬೇಕು ಎಲ್ಲನೂ ಪುಟ್ಟಿ ಬರವ ನೀನು ಬೆಳಗಿಂದ ಹೊಸಿ ಕೆಲಸ ಮಾಡಿಲ್ಲ ಬಾ ಅಲ್ಲ ಕನಕ ಅದೇನು ಸಾಮಾನು ಎತ್ತ ಕೊಟ್ಟಿದ್ರೆ ನಾನು ಮನೆಯಲ್ಲೇ ಮಾಡ್ಕೊಳ್ಳಿನವ ಪಾಪ ನೆನ್ನೆಲ್ಲವೇ ನಿಮ್ಮಲ್ಲೇ ಬಂದು ತಿಂದೋಗಿದ್ದಾಯ್ತು ಈಗಲೂ ನಿಮ್ಮಲ್ಲೇ ಬಂದು ತಿಂದೋಗ್ಬೇಕು ಅಂದರೆ ಬೇಜಾರಾಯ್ತದೆ ಕನಕ ಅಲ್ಲೇ ಮಾಡ್ಕೊಳ್ಳಿವ ನಾವು ಏನಾಗಕ್ಕಿಲ್ಲ ಬರವ ಏನು ನೆನ್ನೆ ಒಂದಿನ ಇವತ್ತೊಂದಿನ ಆಟೆಯ ಇನ್ನೇನು ಇವತ್ತು ಸಂಡೆ ಹೊತ್ತಿಗೆ ಎಲ್ಲ ನಿಮ್ಮ ಮನೆ ಸೇರ್ಕತ್ತೀರ ನಿಮ್ಮ ದೊಡ್ಡಪ್ಪನೂ ರಾತ್ರಿ ಬಂದಿತ್ತಲ್ಲ ಇಲ್ಲೇ ಮಲಗಿತ್ತು ಒತ್ತರನೇ ಎದ್ದು ತಿಂಡಿ ತಿನ್ಕೊಂಡು ಅಲ್ಲಿ ಕಟ್ಟಿಗೆ ತಕ ಹೋಗ್ಯಾವ್ರಿ ನಮ್ಮ ಮಾಂಸ ತಂದೆಲ್ಲನೂ ಇದು ಮಾಡಿಸ್ತೀನಿ ಅಂತವ ಈಗೆಲ್ಲನೂ ಹೊಂದ್ಸ್ಕೊಟ್ಟು ಬಂದೀವಿ ಬೇಯಕ್ಕೆ ಹಾಕೈತೆ ಏನಾರ ಬೇಯಕ್ಕೆ ಕೊಡಬೇಕು ಬರವ ಟೈಮ್ ಆಯ್ತದೆ ಬಿರ್ಬಿರ್ನ ತಿಂದು ಬನ್ನಿ ಅಲ್ಲೇ ಹೋಗೋಣ ಪಾಪ ಅಕ್ಕಂಗೆ ಒತ್ತರೆಯಿಂದ ಬಿಡುವೇ ಇಲ್ಲ ಕೆಲಸ ಅಂದರೆ ಕೆಲಸ ಅಲ್ವಕ್ಕ ಕೆಲಸ ಜಾಸ್ತಿ ಆಯ್ತೇನೋ ಪಾಪ ನಿಮಗೆ ಹ್ಞೂ ಕಣವ ಏನು ಮಾಡ್ತೀಯ ಅಯ್ಯೋ ನಾನು ಮಾಡೋದು ನೀನಾರು ನೋಡ್ದೆ ಒಬ್ರು ಕಣ್ಗೂ ಬೀಳಕ್ಕಲ್ಲ ನನಗೂ 3 ದಿವಸದಿಂದ ಓಡಾಡಿ ಕಾಲು ಕೈ ಎಲ್ಲ ಬಿದ್ದೋಗವೆ ಇನ್ನೇನು ಮಾಡ್ತೀಯವ ಮಾಡಬೇಕಲ್ಲೇ ಅದಕ್ಕೆ ಬರವ ನೀನು ತಾರಿಂದ ಏನು ಹೊಸಿ ಕೆಲಸ ಮಾಡ್ಕೊಟ್ಟಿದ್ಯಾ ಬಾ ಈರುಳ್ಳಿ ಪಾರುಳ್ಳಿ ಎಲ್ಲ ಹೆಚ್ಕೊಟ್ಟು ಖಾರೆಲ್ಲ ರುಬ್ಕೊಟ್ರೆ ನೀನೇ ಅಲ್ವೇ ಬಾ ಇವಳು ನೋಡು ಸೀರೆ ಉಟ್ಕೊಂಡು ಟಿಪ್ ಟಾಪಾಗಿ ರೆಡಿಯಾಗಿ ಬಂದುಬಿಟ್ಟವಳು ಏನಾರ ಬಂಗಾಳ ಸಿದ್ರೆ ಗೊತ್ತಾಗಿರೋದು ಅದು ತಕ್ಕಟ್ಟಿ ತೆಗ್ದಿತ್ತಾಗ ಹಾಕ್ಲವಲ್ಲ 3 ದಿವಸದಿಂದವ ಸ್ನಾನ ಮಾಡ್ಕೊತಾರೆ ದೇವ್ರ ಪೂಜೆ ಮಾಡ್ತಾರೆ ಟಿಪ್ ಟಾಪಾಗಿ ರೆಡಿಯಾಗಿ ನಮ್ಮನೆ ಬತ್ತಲ್ಲಿ ತಿನ್ಕೊಂಡು ಹೋಯ್ತಾಳೆ ಮಧ್ಯಾಹ್ನಕ್ಕೂ ಹಂಗೆಯ ರಾತ್ರಿಗೂ ಹಂಗೆಯ ತಕೊಂಡೋಗಿ ರಾತ್ರಿ ನಾನೇ ಕೊಟ್ಟು ಬಂದೆ ಇನ್ನೇನೈತಂದು ಹಣೆ ಬರ್ವೆ ಅದೇನೋ ಹೇಳ್ತಾರಲ್ಲ ಹಂಗೆ ಸರಿಯಾಗಿ ಸಿಕ್ಕವಳೆ ಚಂದ್ರಂಗೆ ಕತ್ಬಿಡು ಇವಳೇನು ಅಲ್ಲಾಡಿಸ್ತಾಳೋ ಇಲ್ಲ ಅವನ ಕೈಯಲ್ಲಿ ಮಾಡಿಸ್ತಾಳೋ ನಾನಂತೂ ಕಾಣೆ ನಿಂಗಮ್ಮ ನೀನು ಕುತ್ಕ ಈ ಕಡೆಗೆ ಚೇರು ಪಾವಿ ಇಲ್ಲ ಕಣಮ್ಮ ಇಷ್ಟು ಒಳ್ಳೆ ಸೀರೆ ಹಾಕೊಂಡು ಎಲ್ಲಿ ಕುತ್ಕತೀಯ ಅಲ್ಲಿ ಪುಟ್ಟಿ ಪಕ್ಕ ಕುತ್ಕೊಳ್ಳವ ಆ ಜಗ್ಲಿ ಹಂಗೆ ಮಾಡ್ಸಿದೀವಲ್ಲ ಅಲ್ಲಯ್ಯ ಇಲ್ಲ ಕಣಕ್ಕ ಬೇಡ ಒಂದು ಗಳಿಗಲ್ವಾ ನಾನು ಹಿಂಗೆ ನಿಂತಿರ್ತೀನಿ ಬೇಡ ಬಿಡು ಆ ಜಗ್ಲಿ ಹಂಗೈತಲ್ಲ ಅದ್ರ ಮೇಲೆ ಕುತ್ಕ ಮಗನವಳು ಕೂತಾರಲ್ಲ ಅಲ್ಲಿ ಹೊಸಿ ಜರಿಕತ್ತಾರೆ ಏನಾಗಕ್ಕಲ್ಲಕಂತೆ ಅಲ್ಲಿ ಸಂದಾಕಿರ್ತತೆ ಇವಳ ಮನೆಯಲ್ಲಿ ಒಂದು ಮಂಚ ಇಲ್ಲ ಒಂದು ಚೇರ್ ಇಲ್ಲ ನಾನು ಗಂಡು ಮನೇಲೆ ಪರವಾಗಿಲ್ಲ ಒಂದು ಮಂಚನಾರ ಐತೆ ಕುತ್ಕ ಅಂತೇಳಿ ಎಲ್ಲವ ಕುತ್ಕೊಳ್ಳೋಣ ಇಲ್ಲಿ ನೆಲದ ಮೇಲೆ ಕೂರಾಕಾಯ್ತಕ್ಕ ಇಂಥ ತಂದುಳ್ಳಿ ಸೀರೆ ಉಟ್ಕೊಂಡು ಅಕ್ಕ ಬಾರೇ ನಾನು ಇದ್ದದ ಜರಿಕತ್ತೀನಿ ಇಲ್ಲಿ ಕುತ್ಕೋಬೋದ್ಕಂತೆ ಆಯ್ತತೆ ಇಲ್ಲ ನಾನೇ ಆ ಕಡೆ ಕುತ್ಕತೀನಿ ನೀನೇ ಬಾ ಇದ್ರ ಮೇಲೆ ಕುತ್ಕ ಇಲ್ಲ ಅಂದ್ರೆ ಇಲ್ಲ ಬೇಡ ನೀನು ಕುತ್ಕ ನೀನು ಸುಮ್ಮ ಕುತ್ಕ ನೀನು ನಾನು ಹಿಂಗೆ ನಿಂತಿರ್ತೀನಿ ಕಣಕ್ಕ ಬೇಡ ಸೀರೆ ಗಲೀಜಾಯ್ತದೆ ಅಂತ ನೆಲದ ಮೇಲೆ ಕುತ್ಕೊಂಡ್ರೆ ಎಂತ ಲವಡಿ ಅಂತ ಅವಳು ಕೂತ್ಕೊಳ್ದಿರುತ್ತಾಳ ನಂಗೇನು ಸರಿ ಕಣವ ನಿನ್ನಿಷ್ಟ ಹಂಗೆ ತಿಂತೀನಿ ಅಂದ್ರೆ ಹಂಗೆ ನಿಂತ್ಕೊಂತೀನಿ ನಾನಿಂದ ಹೇಳಕ್ಕಾಯ್ತದೆ ತಗೋಬತ್ತೀನಿ ತಡಿಯವ ಚಿತ್ರಾನ್ನ ಮಾಡಿದ್ದೀನಿ ಹಾಕೊಂಡು ತಗೋಬತ್ತೀನಿ ತಡಿ ಪ್ಲೇಟ್ಗೆ ಅಯ್ಯೋ ಚಿತ್ರಾನ್ನ ಅಲ್ಲಾಡ್ಸ್ಕೊಂಡವಳ ನೆನ್ನೆ ನೋಡಿದ್ರೆ ಮದುವೆ ಮನೇಲಿ ಮಿಕ್ಕಿದ್ದು ಹಂಗೆ ವೇಸ್ಟ್ ಆಯ್ತತೆ ಅಂತವ ಅದೇ ಅನ್ನಕ್ಕೆ ಸಾರು ಮಾಡಿ 2 ಹಪ್ಪಳ ಕರೆದು ಅದನ್ನೇ ತಿಂಡಿ ಅಂತ ಹಾಕೊಟ್ಬಿಟ್ಲು ಇವತ್ತು ನೋಡಿದ್ರೆ ಚಿತ್ರಾನ್ನ ಮಾಡಿವ್ನಿ ಅಂತಾಳೆ ಅಯ್ಯೋ ದೇವ್ರ ಹೋಗತ್ತಾಗ ಯಾರು ತಿಂತಾರೆ ಹೊಸಿ ದೋಸೆ ಪಸೆ ಮಾಡೋಕ್ಕಾಯ್ತಿಲ್ವಾ ತಗೊಳವ ಮಗಿ ಕೊಡು ನಿಂಗೆ ಇನ್ನೊಂದು ತಗೋಬತ್ತೀನಂತ ದೊಡ್ಡಮ್ಮ ನಂಗೆ ಬೇಡ ಅಷ್ಟೊಂದು ತಿನ್ನಕ್ಕಿಲ್ಲ ನಾನು ಅಕ್ಕ ನೀನು ಇಲ್ಲಿ ಕೊಡು ನಾನು ತಿನ್ನಿಸ್ಕೊತೀನಿ ಮಗಿಗೆ ನಂದ್ರಲ್ಲಯ್ಯ ನೀನು ನಿಂಗಕ್ಕೆ ಒಂದು ಕೊಡು ಸಾಕು ಇದೆ ಸಾಕು ನಾನು ತಿನ್ನಿಸ್ಕೊತೀನಿ ಮಗಿಗೆ ಒಳ್ಳೆ ಕೆಲಸ ಆಯ್ತು ಬಿಡವ ಒತ್ತಾರ ಆಯ್ತು ಮಾತ್ರ ತಿನ್ನಿಸ್ಕೊಳವ ಹೇಳ್ತೀನಿ ತಗೊಳವ ನಿಂಗಮ್ಮ ತಿನ್ನು ನೀನು ಹಂಗೆ ನಿಂತ್ಕೊಂಡು ತಿಂತೀಯ ಏನು ಊಕಂದು ಕೊಡಕ್ಕ ನಾನು ಹಂಗೆ ನಿಂತ್ಕೊಂಡು ತಿಂತಿಂಕಂತ ಏನಾಗಕ್ಕಲ್ಲ ಕೊಡು ಅಕ್ಕ ನೀನು ತಿನ್ನಕ್ಲವಕ್ಕ ನೀನು ತಿನ್ನಿವಕ್ಕ ನಾನೀಗ ನಿಮ್ದು ಆದ್ಮೇಲೆ ತಿಂತಾನೆ ಹಾಕವ ತಿಂದ್ಬಿಟ್ಟು ಬರ್ತೀನಂತೆ ಏನಾಗಕ್ಕಲ್ಲ ನೀ ತಿನ್ನಿ ನಿಮ್ಗೆ ತಿಂದ್ಮೇಲೆ ಕಾಪಿ ಇಟ್ಕೊಟ್ಬಿಟ್ಟು ನಾನು ಹಾಕೊಂಡು ತಿಂದ್ಬಿಟ್ಟು ಹೋಯ್ತೀನಿ ಹ್ಞೂ ಹಂಗೆ ಮಾಡು ಹಂಗಾರೆ ನಾನು ಹೋಗಿರ್ತೀನಿ ತಿಂದ್ಬಿಟ್ಟು ಅದೇನೈತೆ ನಾನು ಮಾಡ್ಕೊಡ್ತಾ ಇರ್ತೀನಿ ಏನಾರ ಬೇಕಾದ್ರೆ ಸಹಾಯನ ಮಾಡ್ಕೊಡ್ತಾ ಇರ್ತೀನಿ ನೀನು ತಿಂದ್ಬಿಟ್ಟು ನಿಧಾನಕ್ಕೆ ಬರಕ್ಕೆ ಹ್ಞೂ ಅಷ್ಟು ಮಾಡವ ಹೇಳ್ತೀನಿ
ಆದ್ರೂ ಆ ಹುಡುಗಿ ಮಗಿಗೆ ತಿನ್ನಿಸ್ಕತ್ತದೆ, ಆ ಹುಡುಗಿ ಮಗ ಹೆಂಗೆ ಜೊತೆಲಿ ಕರ್ಕ ಓಡಾಡ್ತದೆ ನೋಡ್ಕತ್ತದೆ. ಇವಳು ಕ್ಯಾರೇ ಅನ್ನಕ್ಕಲ್ವಲ್ಲ ಮಗವ ಮುಂದ್ಕೇನು ನೋಡ್ಕೊತಾಳೋ ಏನೋ ದೇವ್ರಿಗೆ ಗೊತ್ತು. ಬರೀ ಟೀ ಕೊಡ್ಕೊಂಡು ತಿರ್ಗಾದೆ ಆಯ್ತದೆ ಮೇಕಪ್ ಮಾಡ್ಕೊಂಡು ಏನು ನೋಡ್ಕೊತಾಳೋ ಏನೋ. ಏನು ಮಾಡೋದು, ಅದೇ ನಾಯಿ ಹಸಿತ್ತು ರೊಟ್ಟಿ ಅಳಸಿತ್ತು ಅಂತಾರಲ್ಲ ಹಂಗಾಗೈತಿ ನಮ್ಮ ಚಂದ್ರಣ್ಣನ ಪರಿಸ್ಥಿತಿ. ಇದು ರೊಟ್ಟಿ ಅಳಸಿತ್ತು, ಆ ನಾಯಿ ಹಸ್ತಿತ್ತು, ಜೋಡಿ ಮಾಡವ್ರೆ. ಏನು ಮಾಡ್ತಾವೋ ಏನೋ ಮಾಡವು ನೋಡಬೇಕು. ನಮಸ್ತೆ ಸ್ನೇಹಿತರೆ, ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ, ಹೈಪ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.